ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಕುಡ್ಚಿಯಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಆತ್ಮದ ನಿಜವಾದ ಆಹಾರ ಧ್ಯಾನವಾಗಿದೆ. ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು. ಅರಮನೆಯನ್ನು ಕಟ್ಟಿಕೊಂಡು ನಾವು ಮನೆಯೊಳಗೆ ಕೂತುಕೊಂಡರೆ ರಾಜನಂತೆ ಬದುಕಲಿಕ್ಕೆ ಆಗದು. ಯೋಗಿಗಳಾಗಬೇಕು. ಯೋಗಿಗಳಂತೆ ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆದುಕೊಳ್ಳಬೇಕೆಂದು ಬಯಸುತ್ತೇವೆ. ಯೋಗಿ ಆಗಬೇಕೆಂದರೆ ಕೇವಲ ಭೋಗವನ್ನು ಬಿಟ್ಟರೆ ಆಗದು. ಭಗವಂತನ ಜೊತೆಗೆ ಬಂದಾಗ ಮಾತ್ರ ಯೋಗಿ ಆನಂದವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಪರಮಾನಂದವಾಡಿಯ ಗುರು ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹೇಳಿದರು. ಬದುಕಿದರೆ ಹಾಗಾದರೆ ರಾಜನಂತೆ ಬದುಕಬೇಕು ಅಂತಂದ್ರೆ ಅರಮನೆಯನ್ನ ಕಟ್ಟಿಕೊಂಡು ನಾವು ಮನೆಯೊಳಗೆ ಕೂತ್ಕೊಂಡ್ರೆ ರಾಜನಂತೆ ಬದುಕಲಿಕ್ಕೆ ಆಗೋದಿಲ್ಲ. ಯೋಗಿಗಳಾಗಬೇಕು. ಯೋಗಿಗಳಂತೆ ಸುಖ, ಶಾಂತಿ, ನೆಮ್ಮದಿಯನ್ನ ಪಡೆದುಕೊಳ್ಳಬೇಕು ಅಂತ ನಾವು ಬಯಸ್ತೇವೆ. ಯೋಗಿ ಆಗಬೇಕು ಅಂತಂದ್ರೆ ಬರೀ ಭೋಗವನ್ನ ಬಿಟ್ರೆ ಆಗದು. ಭಗವಂತನ ಜೊತೆಗೆ ಒಂದಾದಾಗ ಮಾತ್ರ ಯೋಗಿಯ ಆನಂದವನ್ನು ನಾವು ಪಡಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ನಾನು ತಿಳಿಸುವುದು, ರಾಜನಂತೆ ಬದುಕಬೇಕು, ಯೋಗಿಯಂತೆ ಸುಖ, ಶಾಂತಿ, ನೆಮ್ಮದಿಯನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ನಾವು ರಾಜಯೋಗಿಗಳ ಸಾಂಗತ್ಯವನ್ನ ಮಾಡಬೇಕು. ರಾಜಯೋಗದ ತರಬೇತಿಯನ್ನು ನಾವು ಪಡೆದುಕೊಂಡು ನಿತ್ಯ ಶಾಂತಿಯನ್ನು ನಾವೆಲ್ಲರೂ ಕೂಡ ಪಡಿಬೇಕು ಅಂದ್ರೆ ಧ್ಯಾನಿಗಳಾಗಬೇಕು. ಇವತ್ತು ನಮ್ಮ ವೃತ್ತಿಯೆಲ್ಲ ಏನಾಗ್ಯದ ಅಂದ್ರೆ ಬಹಿರ್ಮುಖವಾಗ್ಯದ. ಬಹಿರ್ಮುಖವಾದ ಪ್ರಾಪಂಚಿಕ ಅವರು ರಾಯಭಾಗ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಹಮ್ಮಿಕೊಂಡ 5 ದಿನಗಳ ಶಿವನಡಂಗೂರ ಮಹಾಶಿವರಾತ್ರಿ ಮಹೋತ್ಸವವನ್ನು ವಿಶ್ವ ಪರಿವರ್ತನೆಗಾಗಿ ಪರಮಪಿತ ಪರಮಾತ್ಮ ನಿರಾಕಾರ ಶಿವ ಭಗವಾನುವಾಚ ಮತ್ತು 12 ಜ್ಯೋತಿರ್ಲಿಂಗಗಳ ಉದ್ಘಾಟನೆ ಹಾಗೂ 21 ಅಡಿ ತೆಂಗಿನಕಾಯಿ ಶಿವಲಿಂಗ ದರ್ಶನ ಉದ್ಘಾಟನೆ, ಶಿವಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ದ್ವೀಪ ಪ್ರಜ್ವಲನೆ ಹಾಗೂ ಶಿವಧ್ವಜ ಹಾರಿಸುವ ಮೂಲಕ ಮಾತನಾಡಿದರು. ರಾಜನಂತೆ ಬದುಕಬೇಕು. ಯೋಗಿಯಂತೆ ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆದುಕೊಳ್ಳಬೇಕೆಂದರೆ ರಾಜಯೋಗದ ಸಾಂಗತ್ಯ ಪಡೆದುಕೊಳ್ಳಬೇಕಿದೆ. ದೇಹಕ್ಕೆ ಆಹಾರ ಶಕ್ತಿ ರೂಪದಲ್ಲಿ 3 ವೇಳೆ ಆಹಾರ, ನೀರು ಹಾಕ್ತಿವೆ. ಮನಸ್ಸಿಗೆ ಏನು ಕೊಡುತ್ತೇವೆ? ಮನಸ್ಸಿನ ಆಹಾರ ಪ್ರಾರ್ಥನೆ, ಸ್ತೋತ್ರ, ಜಪ, ತಪ ಆಗಿದ್ದು ಆತ್ಮದ ನಿಜವಾದ ಆಹಾರ ಧ್ಯಾನವಾಗಿದೆ ಎಂದರು. ಕೊಡಬೇಕು. ಆದರೆ ಬರೇ ನಮಗೆ ದೇಹ ಒಂದೇ ಇಲ್ಲ, ಮನಸ್ಸು ಅಷ್ಟೇ ಇಲ್ಲ, ನಮ್ಮ ಒಳಗೆ ಒಬ್ಬ ಆತ್ಮನಿದ್ದಾನೆ. ಹಾಗಾದರೆ ಆತ್ಮನಿಗೆ ನಾವು ಯಾವ ಆಹಾರವನ್ನ ಕೊಟ್ಟಿದ್ದೇವೆ? ಒಬ್ಬರಿಗಾದ್ರೂ ಗೊತ್ತಿದೆಯಾ? ಬೆಳಗಾದ್ರೂ ಹೊಟ್ಟೆಗೆ ಹಾಕೊಳ್ಳೋದು ಗೊತ್ತದ ನಮಗೆ. ಇಲ್ಲ ಸಲ್ಲದ ಆಲೋಚನೆಗಳನ್ನ ತಲೆಯೊಳಗ ತುಂಬಿಕೊಳ್ಳೋದು ಗೊತ್ತದ. ಆದ್ರೆ ಆತ್ಮನಿಗೆ ಒಂದು ಸಲ ಆದ್ರೂ ನಾವು ಆಹಾರವನ್ನ ಕೊಟ್ಟಿದ್ದೇವೇನು ಅಂದ್ರೆ ಕೊಟ್ಟಿಲ್ಲ. ಅದನ್ನ ನಾವು ಪಡೆದುಕೊಳ್ಳುವುದಕ್ಕಾಗಿನೇ ನಾವು ಇಲ್ಲಿ ಬರೋದು. ಆತ್ಮನ ನಿಜವಾದ ಆಹಾರ ಯಾವುದು ಅಂದ್ರೆ ಧ್ಯಾನ. ಇದು ಧ್ಯಾನ ಮಾಡ್ತಾ ಹೊರಟಾಗ ನಮ್ಮೊಳಗ ಎಂತಹ ಶಕ್ತಿ ಅದ, ಪರಮಾತ್ಮನ ಸ್ವರೂಪ ಏನು, ಪರಮಾತ್ಮನ ಒಂದು ವೈಭವ ಏನು ಅನ್ನೋದು ಅಂತರ್ಮುಖಿಯಾದಾಗ, ಧ್ಯಾನ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ನಾ ತಮಗೆಲ್ಲ ಧ್ಯಾನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಕ್ಕವರು ಪೂರ್ವದಲ್ಲಿ ಧ್ಯಾನ ಮಾಡಿಸ್ಬಿಟ್ರು. ಎಷ್ಟೋ ವಿಷಯಗಳನ್ನ ಹಂಚ್ಕೊಳ್ಬೇಕಾಗಿತ್ತು, ಆದ್ರೆ ಅಕ್ಕವರು ಆ ವಿಷಯಗಳನ್ನೆಲ್ಲ ಹಂಚ್ಕೊಂಡು ಬಿಟ್ರು. ನಮ್ಮ ಈ ರಾಜಯೋಗತೆಯ ಸುಸಂಸ್ಕೃತವಾಗಿರತಕ್ಕಂತಹ ಬದುಕು ವಿಕೃತವಾಗಿ ವಿಕಾರವನ್ನ ಹೊಂದುತ್ತಾ ಇದೆ.
ಹಾಗಾಗಿಯೇ ಮನುಷ್ಯನಿಗೆ ಅನೇಕ ಕಷ್ಟಗಳು, ನಷ್ಟಗಳು, ನೋವುಗಳು, ತಾಪಗಳು, ರೋಗಗಳು ಇವತ್ತು ನಮ್ಮನ್ನ ಕಾಡ್ತಾ ಇರೋದು. ಕಾರಣ ಗೊತ್ತಾಗಿದೆ. ಇವತ್ತು ನಮ್ಮ ಬದುಕು ಇಷ್ಟೆಲ್ಲ ದುಃಖವನ್ನ ಪಡ್ಲಿಕ್ಕೆ ಕಾರಣ ಏನು ಅಂದ್ರೆ ಒಳಗಿನದನ್ನ ನಾವು ಮರೆತಿದ್ದೇವೆ. ನಮ್ಮ ಒಳಗಡೆಗೆ ಒಂದು ಅದ್ಭುತವಾದ ಚೈತನ್ಯ ಇದೆ, ನಮ್ಮ ಒಳಗಡೆಗೆ ಒಂದು ಅದ್ಭುತವಾದ ಶಕ್ತಿ ಅದ. ಪೂರ್ವದಲ್ಲಿ ಬ್ರಹ್ಮಕುಮಾರಿ ಅಕ್ಕವರೇ ಹೇಳಿಕೊಂಡು ಬಂದ್ರು, ದೇಹಕ್ಕೆ ಆಹಾರದ ರೂಪದಲ್ಲಿ, ದೇಹಕ್ಕೆ ಶಕ್ತಿಯ ರೂಪದಲ್ಲಿ ನಾವು ಏನು ಕೊಡ್ತೇವೆ ಅಂದ್ರೆ ನಿತ್ಯ 3 ವೇಳೆ ಆಹಾರವನ್ನ ಹಾಕ್ತಾ ಇದ್ದೇವೆ. ದೇಹದ ಪೋಷಣೆ ಆಯ್ತು, ದೇಹದ ಪೋಷಣೆಗಾಗಿ ಆಹಾರವನ್ನ ಹಾಕಿದ್ವಿ, ನೀರನ್ನ ಹಾಕಿದ್ವಿ. ಇನ್ನ ಒಳಗೊಂದು ಮನಸ್ಸು ಅನ್ನುವುದಲ್ಲ, ಆ ಮನಸ್ಸಿಗೆ ನಾವು ಏನು ಕೊಟ್ಟಿದ್ದೇವೆ? ಮನಸ್ಸಿಗೆ ಏನು ಕೊಟ್ಟಿದ್ದೇವೆ? ಮನಸ್ಸಿನ ಆಹಾರ ಯಾವುದು? ಮನಸ್ಸಿನ ಆಹಾರ ಪ್ರಾರ್ಥನೆ, ಮನಸ್ಸಿನ ಆಹಾರ ಸ್ತೋತ್ರ, ಜಪ, ತಪ, ಅನುಷ್ಠಾನಗಳು ನಮ್ಮ ಮನಸ್ಸಿನ ಆಹಾರಗಳು. ಯಾರು ನಿರಂತರವಾಗಿ ಸ್ತೋತ್ರವನ್ನ ಮಾಡ್ತಾ, ಉಪಾಸನೆಯನ್ನ ಮಾಡ್ತಾ, ಉಪವಾಸ ಇದ್ದು, ಬಹಳ ಚೆನ್ನಾಗಿ ಸುವರ್ಣ ಅಕ್ಕವರು ಹೇಳ್ಕೊಂಡು ಬಂದ್ರು. ಉಪವಾಸದ ಬಗ್ಗೆ ಹೇಳಿದ್ರು, ಶಿವರಾತ್ರಿಯ ಬಗ್ಗೆ ಹೇಳಿದ್ರು, ಭಗವಂತ ಶಿವ ಅಂದ್ರೆ ಯಾರು ಅನ್ನುವುದರ ಬಗ್ಗೆ, ಪರಮಾತ್ಮನ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ. ರಾಜಯೋಗಿನಿ ಬಿಕೆ ಸುವರ್ಣ ಅಕ್ಕನವರು ಶಿವರಾತ್ರಿ ಮಹತ್ವದ ಕುರಿತು ಸಂದೇಶ ನೀಡಿದರು. ಶಿವ ಶಂಕರನೇ ಪರಮಾತ್ಮ. ಯಾರು ಹೇಳ್ತಾರ ರಾಮನೇ ಭಗವಂತ, ರಾಮನೇ ಪರಮಾತ್ಮ. ಯಾರು ಇನ್ನು ಕೃಷ್ಣನ ಭಕ್ತರಿದ್ದವರು ಶ್ರೀಕೃಷ್ಣನೇ ಪರಮಾತ್ಮ. ಹೀಗೆ ಅನೇಕರು ಅನೇಕ ಉತ್ತರ ಕೊಡ್ತಾ ಇದ್ದಾರೆ. ಇನ್ನೊಂದು ವಿಭಾಗದಲ್ಲಿ ಜಗತ್ತಿನ ಮಾಲೀಕನಾದಂತ, ಜಗತ್ ಪಿತನಾದಂತ ಶಿವ ಪರಮಾತ್ಮ ಇರೋದು ಸತ್ಯ. ಅದಕ್ಕೆ ಸತ್ಯವೇ ದೇವರು, ದೇವರು ಸತ್ಯ ಅಂತ ಹೇಳಿರೋದು. ಹಾಗಾದ್ರೆ ಯಾರು ಶಿವ, ಯಾರು ಪರಮಾತ್ಮ, ಅದನ್ನ ನಾವು ಇವಾಗ ಮೊದಲು ಮುಂಚಿತವಾಗಿ ತಿಳ್ಕೊಳ್ಳೋಣ. ಶಿವರಾತ್ರಿ ಹಬ್ಬದ ಅಥವಾ ಹಲವಾರು ದೇವತೆಗಳನ್ನ ನಾವೇನು ಆರಾಧನಾ ಮಾಡ್ತಾ ಬಂದಿದ್ವು, ಅವರೆಲ್ಲರೂ ಪರಮಾತ್ಮಗಳ ಅಲ್ಲ, ದೇವಾತ್ಮಗಳು. 33 ಜ್ಯೋತಿ ಅಕ್ಕನವರು, ಘಟಪ್ರಭಾದ ಬಿಕೆ ಅಶ್ವಿನಿ ಅಕ್ಕನವರು, ಉಪ ತಹಸೀಲ್ದಾರ್ ಪರಮಾನಂದ್ ಮಂಗ್ಸೂಡಿ ಮಾತನಾಡಿದರು. ಸಂಸ್ಥೆಯಲ್ಲಿ ಕೊಡಲಾಗ್ತದೆ. ಎರಡನೇದು, ಇಡೀ ಇದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನ ಬೆಳೆಸ್ಕೋಬೇಕಂದ್ರೆ ಪ್ರತಿ ದಿನದಲ್ಲಿ 1 ಗಂಟೆ ಆದರೂ ಈ ಒಂದು ಶ್ರೇಷ್ಠ ಸತ್ಸಂಗವನ್ನ ಮಾಡುವುದು ಹೇಗೆ ಅನ್ನುವಂಥದ್ದನ್ನು ಇಲ್ಲಿ ಕಲಿಸ್ಕೊಡ್ಲಾಗ್ತದೆ. ಏಕೆಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಏನ್ ಭಾವನೆಗಳಿದೆ ಅಂತಂದ್ರೆ ಕೇವಲ ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧಿಕರಷ್ಟೇ ನಮ್ಮವರು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಪರಮಾತ್ಮ ಪರಮ ಶಿಕ್ಷಕನಾಗಿ ನಮ್ಮ ಭಾವನೆಗಳಲ್ಲಿನೂ ಕೂಡ ಬೇಹದ್ದಿನ ಭಾವನೆಯನ್ನ ತರುವಂತ ಪ್ರಯತ್ನ ಮಾಡ್ತಾ ಇರುವಂತ ಸಂಸ್ಥೆ ಇದೇ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ. ಎಲ್ಲರೂ ಕೇವಲ ರಕ್ತ ಸಂಬಂಧಿಕರಷ್ಟೇ ನಮ್ಮವರಲ್ಲ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳು ನಾವೆಲ್ಲ. ಸಂಜೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ 12 ಜ್ಯೋತಿರ್ಲಿಂಗಗಳ ಭವ್ಯ ಶಾಂತಿ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಭಗವಾನುವಾಚ ಮತ್ತು ದ್ವಾದಶಿ ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನ, ಆಧ್ಯಾತ್ಮಿಕ, ಸಾಮಾಜಿಕ, ವೃತ್ತಿಪರ ಕಾರ್ಯಕ್ರಮಕ್ಕೆ ಸಕಲ ಜೀವನ ಸುಂದರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ. ಯಾತ್ರೆಯಲ್ಲಿ 100 ಅಕ್ಕಂದಿರು ಕುಟುಂಬದೊಂದಿಗೆ ಅಣ್ಣಂದಿರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜಯೋಗಿನಿ ಬಿಕೆ ದೇವಕಿ ಅಕ್ಕನವರು ವಹಿಸಿದ್ದರು. ಕುಡ್ಚಿ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬಿಕೆ ವಿದ್ಯಾ ಅಕ್ಕನವರು,
ಎಐಎಸ್ ಸುರೇಶ್ ಕಲ್ಯಾಣ್ಪುರ್ಕರ್, ಶಾಂತಾರಾಮ್ ಸನ್ನಕ್ಕಿ, ವಿನೋದ್ ಮಗ್ದುಮ್, ಮಾರುತಿ ಮಣಗುತ್ತಿ, ಕಾಳಪ್ಪ ಸುತಾರ್, ಶ್ರೀಶೈಲ್ ದರೂರೆ, ಪರಶುರಾಮ್ ವಡ್ಡರ್, ವೈಕೆ ಹೆಳವರ್, ರಾಜು ಶಿಂದೆ, ರಮೇಶ್ ಬಿದ್ರಿ, ರಾಮದಾಸ್ ಬನ್ಕರ್, ಸಂಜೀವ್ ವ್ಯಾಕುಡೆ ಹಾಗೂ ಇತರರು ಉಪಸ್ಥಿತರಿದ್ದರು. ಬಿಕೆ ಜಯಕುಮಾರ್ ಸನದಿ ಸ್ವಾಗತಿಸಿದರೆ, ಯಲ್ಲಪ್ಪ ಯಲ್ಲಟ್ಟಿ ನಿರೂಪಿಸಿದರು. ಈಗ ಅಜಿತ್ ಶಂಕರ್ ಅಂತಕ್ಕಂಥ ಒಂದು ಹಾಡಿಗೆ ನೃತ್ಯ ಇದಾದ ನಂತರ ಪಂಚ್ ನ್ಯೂಸ್ಗಾಗಿ ಕುಡ್ಚಿಯಿಂದ ಸಂಜೀವ್ ವ್ಯಾಕುಡೆ.